ಹಾವೇರಿಯಲ್ಲಿ ನರ್ಸ್ ಸ್ವಾತಿ ಸಾವಿಗೆ ನ್ಯಾಯ ಸಿಗಲೇಬೇಕು ಅನ್ನುವಂತ ಅಭಿಯಾನ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ತನಕ ಪೊಲೀಸರು ಮೂವರನ್ನ ಬಂಧಿಸಿದ್ದಾರೆ. ನಯಾ ಜೊತೆ ಇಬ್ರು ಯಾರು ಶಾಮೀಲಾಗಿದ್ದರೋ ಅವರ ಬಂಧನ ಕೂಡ ಆಗಿದೆ. ಆಕೆ ಸಾವಿಗೆ ನ್ಯಾಯ ಸಿಗಬೇಕು ಅನ್ನುವಂತ ಹೋರಾಟ ಕೂಡ ಮತ್ತೊಂದು ಕಡೆ ಆಗ್ತಾ ಇದೆ. ಸ್ವಾತಿ ಕೊಲೆಗೈದ ಸ್ಥಳದಿಂದ ನಿಮ್ಮ ರಿಪಬ್ಲಿಕನ್ ಲೈವ್ ರಿಪೋರ್ಟಿಂಗ್ ಮಾಡ್ತಾ ಇದೆ. ಸ್ವಾತಿಯನ್ನ ಸ್ವರ್ಣ ಪಾರ್ಕ್ಗೆ ಕರೆ ತಂದಿದ್ದ ಈ ನಯಾಜ್, ಪಾರ್ಕ್ನಲ್ಲಿ ಸ್ವಾತಿ ಮೇಲೆ ಹಲ್ಲೆ ಮಾಡಿದ್ದ ಈ ನಯಾಜ್, ಹಲ್ಲೆ ಬಳಿಕ ಕಾರ್ನಲ್ಲಿ ಸ್ವಾತಿ ಕಿಡ್ನಾಪ್ ಮಾಡಿದ್ದಂತೆ ನಯಾಜ್. ಆ ನಂತರ ಆಕೆಯನ್ನ ಕೊಲೆ ಮಾಡಿದ್ದಾರೆ ಮೂವರು ಸೇರಿ. ಈ ಕುರಿತು ನಮ್ಮ ಪ್ರತಿನಿಧಿ ರಂಜಿತ್ ಶಿರಿಯಾರ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಡು ಬರೋಣ. ಅವತ್ತು ಮೂರನೇ ತಾರೀಕು ಎಲ್ಲರೂ ಕೂಡ ಅಂದುಕೊಂಡಂತೆ ಆಗಿದ್ದಿದ್ರೆ ಈ ಹಾವೇರಿಯ ಈ ರಾಣೆಬೆನ್ನೂರಿನಲ್ಲಿ ಅಂಥದ್ದೊಂದು ಅಹಿತಕರ ಘಟನೆ ನಡೀತಾ ಇರಲಿಲ್ಲ. ಆದ್ರೆ ನಯಾಜ್ ಅನ್ನೋ ಅನ್ಯ ಕೋಮಿನ ಯುವಕನೊಬ್ಬ ಸ್ವಾತಿ ಅನ್ನೋ ನರ್ಸ್ 22 ವರ್ಷದ ನರ್ಸ್ಲನ್ನ ಕುತ್ತಿಗೆಗೆ ಶಾಲಿಂದ ಬಿಗಿ ಹಿಡಿದು ಆಕೆಯನ್ನ ಬರ್ಬರವಾಗಿ ಕೊಲೆ ಮಾಡಿ ತುಂಗಭದ್ರಾ ನದಿಯಲ್ಲಿ ಎಸೆದು ಹೋಗಿರುವಂತ ಘಟನೆ ನೋಡಿ ಈ ಹಾವೇರಿಯಲ್ಲಿ ನಡೆದಿದೆ. ಮತ್ತೊಂದು ಕರಾಳ ಅಧ್ಯಾಯ ಈ ಹಾವೇರಿಯ ಈ ರಾಣೆಬೆನ್ನೂರಿನ ಈ ಸ್ವರ್ಣ ಪಾರ್ಕ್ನಿಂದ ಆರಂಭ ಆಗಿದೆ. ಏನಿದು ಕತೆ ಅಂತ ಕೇಳಿದ್ರೆ, ಸ್ವಾತಿ ಅನ್ನೋ 22 ವರ್ಷದ ನರ್ಸ್ ಹಾಗೆ ನಯಾಜ್ ಅನ್ನೋ 28 ವರ್ಷದ ಯುವಕ, ಇವರಿಬ್ರು ಕೂಡ ಲವಿ ಡವಿಯಲ್ಲಿರ್ತಾರೆ. ಸುಮಾರು ವರ್ಷಗಳ ಪ್ರೀತಿ ಇವರದ್ದು. ಆ ನಂತರ ಈ ಸ್ವಾತಿಗೆ ಮದುವೆ ವಿಚಾರ ಬಂದಾಗ ನಯಾಜ್ ಒಪ್ಪೋದಿಲ್ಲ. ಸ್ವಾತಿ ಹಠ ಹಿಡಿತಾಳೆ ಮದುವೆ ಆಗ್ಬೇಕು ಅಂತ ಹೇಳಿ. ಆಗ ನಯಾಜ್ಗೆ ಅದು ಕಿರಿಕಿರಿ ಆಗುತ್ತೆ. ಆಗ ನಯಾಜ್ ಒಂದು ಮಾಸ್ಟರ್ ಪ್ಲಾನ್ ಮಾಡ್ತಾನೆ. ಅದು ತಂದೆ ಇಲ್ಲದ ಸ್ವಾತಿಯನ್ನ ಕೊಂದು ಮುಗಿಸುವಂತ ಪ್ಲಾನ್ ಮಾಡ್ತಾನೆ. ಅದಕ್ಕಾಗಿ ಆತ ಇಬ್ಬರು ಸ್ನೇಹಿತರನ್ನ ಮೊದಲೇ ಆತ ಈ ವಿಚಾರವನ್ನು ತಿಳಿಸ್ತಾನೆ. ರೆಟ್ಟಿಹಳ್ಳಿಯ ಇದೇ ಸ್ವಾತಿಯನ್ನ ರಾಣೆಬೆನ್ನೂರಿನ ಈ ನಿರ್ಜನ ಪ್ರದೇಶ, ನಾನಿರುವಂತ ರಾಣೆಬೆನ್ನೂರಿನ ಈ ಸ್ವರ್ಣ ಪಾರ್ಕ್ ನಿರ್ಜನ ಪ್ರದೇಶಕ್ಕೆ ಕರೆದುಕೊಂಡು ಬಂದು ಆಕೆಯನ್ನ ಮರ್ಡರ್ ಮಾಡುವಂತ ಉದ್ದೇಶ ಈ ನಯಾಜ್ದಾಗಿರುತ್ತೆ. ಹಾಗಾಗಿ ರೆಟ್ಟಿಹಳ್ಳಿಯಿಂದ ಒಂದು ಬಾಡಿಗೆ ಕಾರನ್ನ ಆತ ತೆಗೆದುಕೊಂಡು ಬರ್ತಾನೆ. ಬಾಡಿಗೆ ಕಾರನ್ನ ತೆಗೆದುಕೊಂಡು ಬಂದು ಆತ ಇದೇ ಸ್ವಾತಿಯನ್ನ ನಂಬಿಸಿ ಇಲ್ಲಿಗೆ ಕರೆದುಕೊಂಡು ಬರ್ತಾನೆ. ನಿರ್ಜನ ಪ್ರದೇಶಕ್ಕೆ ಕರೆದುಕೊಂಡು ಬಂದು ಆಕೆ ಜೊತೆಯಲ್ಲಿ ಜಗಳ ಆಗುತ್ತೆ. ಆಕೆಗೆ ಹೊಡಿತಾನೆ, ಬಡಿತಾನೆ. ತನ್ನ ಇಬ್ಬರು ಸ್ನೇಹಿತರು, ಒಂದು ವಿನಾಯಕ್ ಮತ್ತೆ ದುರ್ಗಾ ಆಚಾರ್ ಅಂತ ಹೇಳಿ, ಅವರನ್ನ ಕರ್ಕೊಂಡು ಬಂದು ಆಕೆಯ ಮೇಲೆ ಹಲ್ಲೆ ಮಾಡಿ ಆಕೆಯನ್ನ ಭೀಕರವಾಗಿ ಕೊಲೆ ಮಾಡಿ ಆ ನಂತರ 3ನೇ ತಾರೀಕು ಸುಮಾರು 11 ಗಂಟೆ ರಾತ್ರಿ ಹೊತ್ತಿಗೆ ತುಂಗಭದ್ರಾ ನದಿಯಿಂದ ಕೆಳಗೆ ಆಕೆಯ ದೇಹವನ್ನ ಎತ್ತಿ ಎಸೆತಾರೆ. ಕಾರಿನ ಡಿಕ್ಕಿಯಲ್ಲಿ ತುಂಬಿಕೊಂಡು ಬಂದು ತುಂಗಭದ್ರಾ ನದಿಯಲ್ಲಿ ಎತ್ತಿ ಎಸೆದು ಆ ನಂತರ 6ನೇ ತಾರೀಕು ಆಕೆಯ ಡೆಡ್ ಬಾಡಿ ಸಿಗುತ್ತೆ. ಮೈ ಮೇಲೆ ಹೊಡೆದ ಅಥವಾ ಹಲ್ಲೆ ಆಗಿರುವಂತ ಗಾಯದ ಗುರುತುಗಳಿರುತ್ತೆ, ದೇಹ ಊದಿಕೊಂಡಿರುತ್ತೆ. ಮನೆಯವರು, ಸ್ವಾತಿಯ ಮನೆಯವರು ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಎಲ್ಲಿ? ರಟ್ಟಿಹಳ್ಳಿಯ ಮಾಸೂರು ಅವರ ಊರು. ಅಲ್ಲಿ ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ಹಿರೇಕೆರೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತೆ. ಪ್ರಕರಣ ದಾಖಲಾಗಿ ಕಂಪ್ಲೇಂಟ್ ಆಗಿ ಮತ್ತೊಂದು ಮಗದೊಂದರ ನಂತರ ಅಲ್ಲಿ ಅನುಮಾನಗಳು ಒಂದೊಂದು ರೀತಿಯಲ್ಲಿ ತಳುಕು ಹಾಕಿಕೊಳ್ಳುತ್ತೆ. ಕೊನೆಗೆ ಗೊತ್ತಾಗೋದು ನಯಾಜ್ ಅನ್ನೋ ಯುವಕ ಆ ಸ್ವಾತಿಯನ್ನ ಈ ರೀತಿಯಾಗಿ ಭೀಕರವಾಗಿ ಕೊಲೆ ಮಾಡಿದ್ದಾನೆ ಅನ್ನೋ ವಿಚಾರ ಎಳೆ ಎಳೆಯಾಗಿ ಈಗ ಹೊರಗಡೆ ಬರ್ತಾ ಇದೆ. ಈಗ ಹಾವೇರಿ ಹೊತ್ತಿ ಉರಿತಾ ಇದೆ. ಯಾಕಂತ ಹೇಳಿದ್ರೆ, ಒಂದು ಕೋಮಿನ ಯುವಕ ಮತ್ತೊಂದು ಕೋಮಿನ ಯುವತಿಯನ್ನ ಮರ್ಡರ್ ಮಾಡಿದ್ದು, ಅದು ಲವ್ ಮಾಡಿ ಆ ನಂತರ ಮರ್ಡರ್ ಮಾಡಿದ್ದಾನೆ ಅನ್ನೋ ವಿಚಾರ ಈಗ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ರಿಪಬ್ಲಿಕ್ ಕನ್ನಡ ಈಗ ಈ ಸುದ್ದಿಯ ಬೆನ್ನು ಹಿಡಿದು ಜಾಡು ಹಿಡಿದು ಹೊರಟಿದೆ. ಈ ನಯಾಜ್ ಯಾರು, ಹಾಗೆ ಸ್ವಾತಿ ನಯಾಜ್ ನಡುವಿನ ಸಂಬಂಧ ಏನು, ಯಾಕೆ ಮರ್ಡರ್ ಆಯ್ತು, ಈ ಮರ್ಡರ್ ಹಿಂದಿನ ಮಿಸ್ಟ್ರಿಯನ್ನ ರಿಪಬ್ಲಿಕ್ ಕನ್ನಡ ಜನರ ಮುಂದೆ ತೆರೆದಿಡ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಗಣೇಶ್ ಜೊತೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಹಾವೇರಿ. ಹಾವೇರಿಯಲ್ಲಿ ನರ್ಸ್ ಸ್ವಾತಿ ಸಾವಿಗೆ ನ್ಯಾಯ ಸಿಗಲೇಬೇಕು ಅನ್ನುವಂತ ಅಭಿಯಾನ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ತನಕ ಪೊಲೀಸರು ಮೂವರನ್ನ ಬಂಧಿಸಿದ್ದಾರೆ. ನಯಾ ಜೊತೆ ಇಬ್ರು ಯಾರು ಶಾಮೀಲಾಗಿದ್ದರೋ ಅವರ ಬಂಧನ ಕೂಡ ಆಗಿದೆ. ಆಕೆ ಸಾವಿಗೆ ನ್ಯಾಯ ಸಿಗಬೇಕು ಅನ್ನುವಂತ ಹೋರಾಟ ಕೂಡ ಮತ್ತೊಂದು ಕಡೆ ಆಗ್ತಾ ಇದೆ. ಸ್ವಾತಿ ಕೊಲೆಗೈದ ಸ್ಥಳದಿಂದ ನಿಮ್ಮ ರಿಪಬ್ಲಿಕನ್ ಲೈವ್ ರಿಪೋರ್ಟಿಂಗ್ ಮಾಡ್ತಾ ಇದೆ. ಸ್ವಾತಿಯನ್ನ ಸ್ವರ್ಣ ಪಾರ್ಕ್ಗೆ ಕರೆ ತಂದಿದ್ದ ಈ ನಯಾಜ್, ಪಾರ್ಕ್ನಲ್ಲಿ ಸ್ವಾತಿ ಮೇಲೆ ಹಲ್ಲೆ ಮಾಡಿದ್ದ ಈ ನಯಾಜ್, ಹಲ್ಲೆ ಬಳಿಕ ಕಾರ್ನಲ್ಲಿ ಸ್ವಾತಿ ಕಿಡ್ನಾಪ್ ಮಾಡಿದ್ದಂತೆ ನಯಾಜ್. ಆ ನಂತರ ಆಕೆಯನ್ನ ಕೊಲೆ ಮಾಡಿದ್ದಾರೆ ಮೂವರು ಸೇರಿ. ಈ ಕುರಿತು ನಮ್ಮ ಪ್ರತಿನಿಧಿ
ರಂಜಿತ್ ಶಿರಿಯಾರ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಡು ಬರೋಣ. ಅವತ್ತು ಮೂರನೇ ತಾರೀಕು ಎಲ್ಲರೂ ಕೂಡ ಅಂದುಕೊಂಡಂತೆ ಆಗಿದ್ದಿದ್ರೆ ಈ ಹಾವೇರಿಯ ಈ ರಾಣೆಬೆನ್ನೂರಿನಲ್ಲಿ ಅಂಥದ್ದೊಂದು ಅಹಿತಕರ ಘಟನೆ ನಡೀತಾ ಇರಲಿಲ್ಲ. ಆದ್ರೆ ನಯಾಜ್ ಅನ್ನೋ ಅನ್ಯ ಕೋಮಿನ ಯುವಕನೊಬ್ಬ ಸ್ವಾತಿ ಅನ್ನೋ ನರ್ಸ್ 22 ವರ್ಷದ ನರ್ಸ್ಲನ್ನ ಕುತ್ತಿಗೆಗೆ ಶಾಲಿಂದ ಬಿಗಿ ಹಿಡಿದು ಆಕೆಯನ್ನ ಬರ್ಬರವಾಗಿ ಕೊಲೆ ಮಾಡಿ ತುಂಗಭದ್ರಾ ನದಿಯಲ್ಲಿ ಎಸೆದು ಹೋಗಿರುವಂತ ಘಟನೆ ನೋಡಿ ಈ ಹಾವೇರಿಯಲ್ಲಿ ನಡೆದಿದೆ. ಮತ್ತೊಂದು ಕರಾಳ ಅಧ್ಯಾಯ ಈ ಹಾವೇರಿಯ ಈ ರಾಣೆಬೆನ್ನೂರಿನ ಈ ಸ್ವರ್ಣ ಪಾರ್ಕ್ ನಿಂದ ಆರಂಭ ಆಗಿದೆ. ಏನಿದು ಕತೆ ಅಂತ ಕೇಳಿದ್ರೆ, ಸ್ವಾತಿ ಅನ್ನೋ 22 ವರ್ಷದ ನರ್ಸ್ ಹಾಗೆ ನಯಾಜ್ ಅನ್ನೋ 28 ವರ್ಷದ ಯುವಕ, ಇವರಿಬ್ರು ಕೂಡ ಲವಿ ಡವಿಯಲ್ಲಿರ್ತಾರೆ. ಸುಮಾರು ವರ್ಷಗಳ ಪ್ರೀತಿ ಇವರದ್ದು. ಆ ನಂತರ ಈ ಸ್ವಾತಿಗೆ ಮದುವೆ ವಿಚಾರ ಬಂದಾಗ ನಯಾಜ್ ಒಪ್ಪೋದಿಲ್ಲ. ಸ್ವಾತಿ ಹಠ ಹಿಡಿತಾಳೆ ಮದುವೆ ಆಗ್ಬೇಕು ಅಂತ ಹೇಳಿ. ಆಗ ನಯಾಜ್ಗೆ ಅದು ಕಿರಿಕಿರಿ ಆಗುತ್ತೆ. ಆಗ ನಯಾಜ್ ಒಂದು ಮಾಸ್ಟರ್ ಪ್ಲಾನ್ ಮಾಡ್ತಾನೆ. ಅದು ತಂದೆ ಇಲ್ಲದ ಸ್ವಾತಿಯನ್ನ ಕೊಂದು ಮುಗಿಸುವಂತ ಪ್ಲಾನ್ ಮಾಡ್ತಾನೆ. ಅದಕ್ಕಾಗಿ ಆತ ಇಬ್ಬರು ಸ್ನೇಹಿತರನ್ನ ಮೊದಲೇ ಆತ ಈ ವಿಚಾರವನ್ನು ತಿಳಿಸ್ತಾನೆ. ರೆಟ್ಟಿಹಳ್ಳಿಯ ಇದೇ ಸ್ವಾತಿಯನ್ನ ರಾಣೆಬೆನ್ನೂರಿನ ಈ ನಿರ್ಜನ ಪ್ರದೇಶ, ನಾನಿರುವಂತ ರಾಣೆಬೆನ್ನೂರಿನ ಈ ಸ್ವರ್ಣ ಪಾರ್ಕ್ ನಿರ್ಜನ ಪ್ರದೇಶಕ್ಕೆ ಕರೆದುಕೊಂಡು ಬಂದು ಆಕೆಯನ್ನ ಮರ್ಡರ್ ಮಾಡುವಂತ ಉದ್ದೇಶ ಈ ನಯಾಜ್ದಾಗಿರುತ್ತೆ. ಹಾಗಾಗಿ ರೆಟ್ಟಿಹಳ್ಳಿಯಿಂದ ಒಂದು ಬಾಡಿಗೆ ಕಾರನ್ನ ಆತ ತೆಗೆದುಕೊಂಡು ಬರ್ತಾನೆ. ಬಾಡಿಗೆ ಕಾರನ್ನ ತೆಗೆದುಕೊಂಡು ಬಂದು ಆತ ಇದೇ ಸ್ವಾತಿಯನ್ನ ನಂಬಿಸಿ ಇಲ್ಲಿಗೆ ಕರೆದುಕೊಂಡು ಬರ್ತಾನೆ. ನಿರ್ಜನ ಪ್ರದೇಶಕ್ಕೆ ಕರೆದುಕೊಂಡು ಬಂದು ಆಕೆ ಜೊತೆಯಲ್ಲಿ ಜಗಳ ಆಗುತ್ತೆ. ಆಕೆಗೆ ಹೊಡಿತಾನೆ, ಬಡಿತಾನೆ. ತನ್ನ ಇಬ್ಬರು ಸ್ನೇಹಿತರು, ಒಂದು ವಿನಾಯಕ್ ಮತ್ತೆ ದುರ್ಗಾ ಆಚಾರ್ ಅಂತ ಹೇಳಿ, ಅವರನ್ನ ಕರ್ಕೊಂಡು ಬಂದು ಆಕೆಯ ಮೇಲೆ ಹಲ್ಲೆ ಮಾಡಿ ಆಕೆಯನ್ನ ಭೀಕರವಾಗಿ ಕೊಲೆ ಮಾಡಿ ಆ ನಂತರ 3ನೇ ತಾರೀಕು ಸುಮಾರು 11 ಗಂಟೆ ರಾತ್ರಿ ಹೊತ್ತಿಗೆ ತುಂಗಭದ್ರಾ ನದಿಯಿಂದ ಕೆಳಗೆ ಆಕೆಯ ದೇಹವನ್ನ ಎತ್ತಿ ಎಸೆತಾರೆ. ಕಾರಿನ ಡಿಕ್ಕಿಯಲ್ಲಿ ತುಂಬಿಕೊಂಡು ಬಂದು ತುಂಗಭದ್ರಾ ನದಿಯಲ್ಲಿ ಎತ್ತಿ ಎಸೆದು ಆ ನಂತರ 6ನೇ ತಾರೀಕು ಆಕೆಯ ಡೆಡ್ ಬಾಡಿ ಸಿಗುತ್ತೆ. ಮೈ ಮೇಲೆ ಹೊಡೆದ ಅಥವಾ ಹಲ್ಲೆ ಆಗಿರುವಂತ ಗಾಯದ ಗುರುತುಗಳಿರುತ್ತೆ. ದೇಹ ಊದಿಕೊಂಡಿರುತ್ತೆ. ಮನೆಯವರು, ಸ್ವಾತಿಯ ಮನೆಯವರು ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಎಲ್ಲಿ? ರಟ್ಟಿಹಳ್ಳಿಯ ಮಾಸೂರು ಅವರ ಊರು. ಅಲ್ಲಿ ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ಹಿರೇಕೆರೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತೆ. ಪ್ರಕರಣ ದಾಖಲಾಗಿ ಕಂಪ್ಲೇಂಟ್ ಆಗಿ ಮತ್ತೊಂದು ಮಗದೊಂದರ ನಂತರ ಅಲ್ಲಿ ಅನುಮಾನ ಒಂದೊಂದು ರೀತಿಯಲ್ಲಿ ತಳುಕು ಹಾಕಿಕೊಳ್ಳುತ್ತೆ. ಕೊನೆಗೆ ಗೊತ್ತಾಗುವುದು ನಯಾಜ್ ಅನ್ನೋ ಯುವಕ ಆ ಸ್ವಾತಿಯನ್ನ ಈ ರೀತಿಯಾಗಿ ಭೀಕರವಾಗಿ ಕೊಲೆ ಮಾಡಿದ್ದಾನೆ ಅನ್ನೋ ವಿಚಾರ ಎಳೆ ಎಳೆಯಾಗಿ ಈಗ ಹೊರಗಡೆ ಬರ್ತಾ ಇದೆ. ಈಗ ಹಾವೇರಿ ಹೊತ್ತಿ ಉರಿತಾ ಇದೆ. ಯಾಕಂತ ಹೇಳಿದ್ರೆ, ಒಂದು ಕೋಮಿನ ಯುವಕ ಆ ಮತ್ತೊಂದು ಕೋಮಿನ ಯುವತಿಯನ್ನ ಮರ್ಡರ್ ಮಾಡಿದ್ದು, ಅದು ಲವ್ ಮಾಡಿ ಆ ನಂತರ ಮರ್ಡರ್ ಮಾಡಿದ್ದಾನೆ ಅನ್ನೋ ವಿಚಾರ ಈಗ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ರಿಪಬ್ಲಿಕ್ ಕನ್ನಡ ಈಗ ಈ ಸುದ್ದಿಯ ಬೆನ್ನು ಹಿಡಿದು ಜಾಡು ಹಿಡಿದು ಹೊರಟಿದೆ. ಈ ನಯಾಜ್ ಯಾರು, ಹಾಗೆ ಸ್ವಾತಿ ನಯಾಜ್ ನಡುವಿನ ಸಂಬಂಧ ಏನು, ಯಾಕೆ ಮರ್ಡರ್ ಆಯ್ತು, ಈ ಮರ್ಡರ್ ಹಿಂದಿನ ಮಿಸ್ಟ್ರಿಯನ್ನ ರಿಪಬ್ಲಿಕ್ ಕನ್ನಡ ಜನರ ಮುಂದೆ ತೆರೆದಿಡ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಗಣೇಶ್ ಜೊತೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಹಾವೇರಿ. ಹಾವೇರಿಯಲ್ಲಿ ನರ್ಸ್ ಸ್ವಾತಿ ಸಾವಿಗೆ ನ್ಯಾಯ ಸಿಗಲೇಬೇಕು ಅನ್ನುವಂಥ ಅಭಿಯಾನ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ತನಕ ಪೊಲೀಸರು 3 ಬಂಧಿಸಿದ್ದಾರೆ. ನಯಾ ಜೊತೆ ಇಬ್ರು ಯಾರು ಶಾಮೀಲಾಗಿದ್ದರೋ ಅವರ ಬಂಧನ ಕೂಡ ಆಗಿದೆ. ಆಕೆ ಸಾವಿಗೆ ನ್ಯಾಯ ಸಿಗಬೇಕು ಅನ್ನುವಂಥ ಹೋರಾಟ ಕೂಡ ಮತ್ತೊಂದು ಕಡೆ ಆಗ್ತಾ ಇದೆ. ಸ್ವಾತಿ ಕೊಲೆಗೈದ ಸ್ಥಳದಿಂದ ನಿಮ್ಮ ರಿಪಬ್ಲಿಕನ್ ಲೈವ್ ರಿಪೋರ್ಟಿಂಗ್ ಮಾಡ್ತಾ ಇದೆ. ಸ್ವಾತಿಯನ್ನ ಸ್ವರ್ಣ ಪಾರ್ಕ್ಗೆ ಕರೆ ತಂದಿದ್ದ ಈ ನಯಾಜ್, ಪಾರ್ಕ್ನಲ್ಲಿ ಸ್ವಾತಿ ಮೇಲೆ ಹಲ್ಲೆ ಮಾಡಿದ್ದ ಈ ನಯಾಜ್, ಹಲ್ಲೆ ಬಳಿಕ ಕಾರ್ನಲ್ಲಿ ಸ್ವಾತಿ ಕಿಡ್ನಾಪ್ ಮಾಡಿದ್ದಂತೆ ನಯಾಜ್, ಆ ನಂತರ ಆಕೆಯನ್ನ ಕೊಲೆ ಮಾಡಿದ್ದಾರೆ 3 ಸೇರಿ. ಈ ಕುರಿತು ನಮ್ಮ ಪ್ರತಿನಿಧಿ ರಂಜಿತ್ ಶಿರಿಯಾರ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಡು ಬರೋಣ. ಅವತ್ತು 3ನೇ ತಾರೀಕು ಎಲ್ಲರೂ ಕೂಡ ಅಂದುಕೊಂಡಂತೆ ಆಗಿದ್ದಿದ್ರೆ ಈ ಹಾವೇರಿಯ ಈ ರಾಣೆಬೆನ್ನೂರಿನಲ್ಲಿ ಅಂಥದ್ದೊಂದು ಅಹಿತಕರ ಘಟನೆ ನಡೀತಾ ಇರಲಿಲ್ಲ. ಆದ್ರೆ ನಯಾಜ್ ಅನ್ನೋ ಅನ್ಯ ಕೋಮಿನ ಯುವಕನೊಬ್ಬ ಸ್ವಾತಿ ಅನ್ನೋ ನರ್ಸ್ 22 ವರ್ಷದ ನರ್ಸ್ಲನ್ನ ಕುತ್ತಿಗೆಗೆ ಶಾಲಿಂದ ಬಿಗಿ ಹಿಡಿದು ಆಕೆಯನ್ನ ಬರ್ಬರವಾಗಿ ಕೊಲೆ ಮಾಡಿ
ತುಂಗಭದ್ರಾ ನದಿಯಲ್ಲಿ ಎಸೆದು ಹೋಗಿರುವಂತ ಘಟನೆ ನೋಡಿ ಈ ಹಾವೇರಿಯಲ್ಲಿ ನಡೆದಿದೆ. ಮತ್ತೊಂದು ಕರಾಳ ಅಧ್ಯಾಯ ಈ ಹಾವೇರಿಯ ಈ ರಾಣೆಬೆನ್ನೂರಿನ ಈ ಸ್ವರ್ಣ ಪಾರ್ಕ್ ನಿಂದ ಆರಂಭ ಆಗಿದೆ. ಏನಿದು ಕತೆ ಅಂತ ಕೇಳಿದ್ರೆ, ಸ್ವಾತಿ ಅನ್ನೋ 22 ವರ್ಷದ ನರ್ಸ್ ಹಾಗೆ ನಯಾಜ್ ಅನ್ನೋ 28 ವರ್ಷದ ಯುವಕ, ಇವರಿಬ್ರು ಕೂಡ ಲವಿ ಡವಿಯಲ್ಲಿರ್ತಾರೆ. ಸುಮಾರು ವರ್ಷಗಳ ಪ್ರೀತಿ ಇವರದ್ದು. ಆ ನಂತರ ಈ ಸ್ವಾತಿಗೆ ಮದುವೆ ವಿಚಾರ ಬಂದಾಗ ನಯಾಜ್ ಒಪ್ಪೋದಿಲ್ಲ. ಸ್ವಾತಿ ಹಠ ಹಿಡಿತಾಳೆ ಮದುವೆ ಆಗ್ಬೇಕು ಅಂತ ಹೇಳಿ. ಆಗ ನಯಾಜ್ಗೆ ಅದು ಕಿರಿಕಿರಿ ಆಗುತ್ತೆ. ಆಗ ನಯಾಜ್ ಒಂದು ಮಾಸ್ಟರ್ ಪ್ಲಾನ್ ಮಾಡ್ತಾನೆ. ಅದು ತಂದೆ ಇಲ್ಲದ ಸ್ವಾತಿಯನ್ನ ಕೊಂದು ಮುಗಿಸುವಂತ ಪ್ಲಾನ್ ಮಾಡ್ತಾನೆ. ಅದಕ್ಕಾಗಿ ಆತ ಇಬ್ಬರು ಸ್ನೇಹಿತರನ್ನ ಮೊದಲೇ ಆತ ಈ ವಿಚಾರವನ್ನು ತಿಳಿಸ್ತಾನೆ. ರೆಟ್ಟಿಹಳ್ಳಿಯ ಇದೇ ಸ್ವಾತಿಯನ್ನ ರಾಣೆಬೆನ್ನೂರಿನ ಈ ನಿರ್ಜನ ಪ್ರದೇಶ, ನಾನಿರುವಂತ ರಾಣೆಬೆನ್ನೂರಿನ ಈ ಸ್ವರ್ಣ ಪಾರ್ಕ್ ನಿರ್ಜನ ಪ್ರದೇಶಕ್ಕೆ ಕರೆದುಕೊಂಡು ಬಂದು ಆಕೆಯನ್ನ ಮರ್ಡರ್ ಮಾಡುವಂತ ಉದ್ದೇಶ ಈ ನಯಾಜ್ದಾಗಿರುತ್ತೆ. ಹಾಗಾಗಿ ರೆಟ್ಟಿಹಳ್ಳಿಯಿಂದ ಒಂದು ಬಾಡಿಗೆ ಕಾರನ್ನ ಆತ ತೆಗೆದುಕೊಂಡು ಬರ್ತಾನೆ. ಬಾಡಿಗೆ ಕಾರನ್ನ ತೆಗೆದುಕೊಂಡು ಬಂದು ಆತ ಇದೇ ಸ್ವಾತಿಯನ್ನ ನಂಬಿಸಿ ಇಲ್ಲಿಗೆ ಕರೆದುಕೊಂಡು ಬರ್ತಾನೆ. ನಿರ್ಜನ ಪ್ರದೇಶಕ್ಕೆ ಕರೆದುಕೊಂಡು ಬಂದು ಆಕೆ ಜೊತೆಯಲ್ಲಿ ಜಗಳ ಆಗುತ್ತೆ. ಆಕೆಗೆ ಹೊಡಿತಾನೆ, ಬಡಿತಾನೆ. ತನ್ನ ಇಬ್ಬರು ಸ್ನೇಹಿತರು, ಒಂದು ವಿನಾಯಕ್ ಮತ್ತೆ ದುರ್ಗಾ ಆಚಾರ್ ಅಂತ ಹೇಳಿ, ಅವರನ್ನ ಕರ್ಕೊಂಡು ಬಂದು ಆಕೆಯ ಮೇಲೆ ಹಲ್ಲೆ ಮಾಡಿ ಆಕೆಯನ್ನ ಭೀಕರವಾಗಿ ಕೊಲೆ ಮಾಡಿ ಆ ನಂತರ 3ನೇ ತಾರೀಕು ಸುಮಾರು 11 ಗಂಟೆ ರಾತ್ರಿ ಹೊತ್ತಿಗೆ ತುಂಗಭದ್ರಾ ನದಿಯಿಂದ ಕೆಳಗೆ ಆಕೆಯ ದೇಹವನ್ನ ಎತ್ತಿ ಎಸೆತಾರೆ. ಕಾರಿನ ಡಿಕ್ಕಿಯಲ್ಲಿ ತುಂಬಿಕೊಂಡು ಬಂದು ತುಂಗಭದ್ರಾ ನದಿಯಲ್ಲಿ ಎತ್ತಿ ಎಸೆದು ಆ ನಂತರ 6ನೇ ತಾರೀಕು ಆಕೆಯ ಡೆಡ್ ಬಾಡಿ ಸಿಗುತ್ತೆ. ಮೈ ಮೇಲೆ ಹೊಡೆದ ಅಥವಾ ಹಲ್ಲೆ ಆಗಿರುವಂತ ಗಾಯದ ಗುರುತುಗಳಿರುತ್ತೆ. ದೇಹ ಊದಿಕೊಂಡಿರುತ್ತೆ. ಮನೆಯವರು, ಸ್ವಾತಿಯ ಮನೆಯವರು ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಎಲ್ಲಿ? ರಟ್ಟಿಹಳ್ಳಿಯ ಮಾಸೂರು ಅವರ ಊರು. ಅಲ್ಲಿ ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ಹಿರೇಕೆರೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತೆ. ಪ್ರಕರಣ ದಾಖಲಾಗಿ ಕಂಪ್ಲೇಂಟ್ ಆಗಿ ಮತ್ತೊಂದು ಮಗದೊಂದರ ನಂತರ ಅಲ್ಲಿ ಅನುಮಾನಗಳು ಒಂದೊಂದು ರೀತಿಯಲ್ಲಿ ತಳುಕು ಹಾಕಿಕೊಳ್ಳುತ್ತೆ. ಕೊನೆಗೆ ಗೊತ್ತಾಗುವುದು ನಯಾಜ್ ಅನ್ನೋ ಯುವಕ ಆ ಸ್ವಾತಿಯನ್ನ ಈ ರೀತಿಯಾಗಿ ಭೀಕರವಾಗಿ ಕೊಲೆ ಮಾಡಿದ್ದಾನೆ ಅನ್ನೋ ವಿಚಾರ ಎಳೆ ಎಳೆಯಾಗಿ ಈಗ ಹೊರಗಡೆ ಬರ್ತಾ ಇದೆ. ಈಗ ಹಾವೇರಿ ಹೊತ್ತಿ ಉರಿತಾ ಇದೆ. ಯಾಕಂತ ಹೇಳಿದ್ರೆ, ಒಂದು ಕೋಮಿನ ಯುವಕ ಮತ್ತೊಂದು ಕೋಮಿನ ಯುವತಿಯನ್ನ ಮರ್ಡರ್ ಮಾಡಿದ್ದು, ಅದು ಲವ್ ಮಾಡಿ ಆ ನಂತರ ಮರ್ಡರ್ ಮಾಡಿದ್ದಾನೆ ಅನ್ನೋ ವಿಚಾರ ಈಗ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ರಿಪಬ್ಲಿಕ್ ಕನ್ನಡ ಈಗ ಈ ಸುದ್ದಿಯ ಬೆನ್ನು ಹಿಡಿದು ಜಾಡು ಹಿಡಿದು ಹೊರಟಿದೆ. ಈ ನಯಾಜ್ ಯಾರು, ಹಾಗೆ ಸ್ವಾತಿ ನಯಾಜ್ ನಡುವಿನ ಸಂಬಂಧ ಏನು, ಯಾಕೆ ಮರ್ಡರ್ ಆಯ್ತು, ಈ ಮರ್ಡರ್ ಹಿಂದಿನ ಮಿಸ್ಟ್ರಿಯನ್ನ ರಿಪಬ್ಲಿಕ್ ಕನ್ನಡ ಜನರ ಮುಂದೆ ತೆರೆದಿಡ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಗಣೇಶ್ ಜೊತೆ ನಾನು ರಂಜಿತ್ ಶಿರಿಯಾ, ರಿಪಬ್ಲಿಕ್ ಕನ್ನಡ, ಹಾವೇರಿ.